ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಬರ್ರಿ ಇವತ್ತು ನಾನು ನಿಮಗೆ ಚಿಕನ್ ಗ್ರೇವಿ ಯಾವ ಥರ ಮಾಡೋದು ಅಂಥೇಳಿ ನಿಮಗೆ ತಿಳಿಸ್ಕೊಡ್ತೇನೆ ರೀ. ಬರಲ್ಲ ಈಗ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋನ. ಇದಕ್ಕೇನು ಬೇಕು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೇನೆ ರೀ. ನಾನಿಲ್ಲಿ ಅರ್ಧ kg ಚಿಕನ್ ಆಗುವಷ್ಟು ತೊಗೊಂಡಿದ್ದೇನೆ ರೀ. ಮತ್ತು ನಾನು ಇದಕ್ಕೆ ಗ್ರೇವಿ ಮಾಡೋದಕ್ಕೋಸ್ಕರ ಒಂದು 3 ಟೊಮೆಟೊನ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ ರೀ. ಒಂದು 3 ಈರುಳ್ಳಿನ ತೊಗೊಂಡಿದ್ದೇನೆ ರೀ. ಒಂದು ಸ್ವಲ್ಪ ಖಾರಕ್ಕೋಸ್ಕರ ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ರೀ. ಸ್ವಲ್ಪ ಹಸಿ ಎಲ್ಲ ಬೆಳ್ಳುಳ್ಳಿನ ತೊಗೊಂಡು ಇಟ್ಕೊಂಡಿದ್ದೇನೆ ರೀ. ಇವಾಗ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು ರೀ. ಅದಕ್ಕೆ ಒಂದು ಜಾರ್ ತೊಗೊಂಡು ಅದಕ್ಕೆ ಟೊಮೆಟೊ, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ನಾವು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ರೀ. ನೋಡಿರಿ ನಾನೀಗೆಲ್ಲ ಜಾರಿಗೆ ಹಾಕೊಳಕತ್ತೇನೆ ರೀ. ಮತ್ತು ನಾವೇನು ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಏನು ತೊಗೊಂಡಿದ್ದಲ್ರಿ ಅದನ್ನು ನಾವೀಗ ಸಣ್ಣದಾಗಿ ಜಜ್ಕೋಬೇಕು ರೀ. ಒಂದು ಕುಟಾಣಿ ತೊಗೊಂಡು ನಮಗೆ ತರಿ ಆಗೋ ಹಾಗೆ ಜಜ್ಕೋಬೇಕು ರೀ. ನೋಡಿ ನಾನೀಗ ಒಂದು ಸ್ವಲ್ಪ ಸಣ್ಣಕ್ಕೆ ಮಸಾಲೆನ ರುಬ್ಕೊಂಡಿದ್ದೇನೆ ರೀ. ಇವಾಗ ನಾವು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಅಥವಾ 2 ಸ್ಪೂನಷ್ಟು ನಾನು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೇ ನಾನು ಚೆನ್ನಾಗಿ ಕಾದ ಮೇಲೆ ಏನು ಅರ್ಧ kg ಅಷ್ಟು ಚಿಕನ್ ತೊಗೊಂಡಿದ್ನಲ್ಲ ಅದನ್ನು ನಾನು ಈ ಎಣ್ಣೆಯಲ್ಲಿ ಹಾಕ್ಕೊಳಕತ್ತೇನೆ ರೀ. ಸೊ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ರೀ. ಈ ಚಿಕನ್ನಿನ ಹಸಿ ವಾಸನೆ ಏನೈತಲ್ರಿ ಅದು ಹೋಗೋ ತನಕ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ರೀ. ಆ ಚಿಕನ್ ಅನ್ನೋದೇನಿದೆಯಲ್ಲ ಅದ್ರ ಮೇಲಿಂದು ಎಲ್ಲ ನೀರಿನಂಶ ಏನೈತಲ್ರಿ ಅದೆಲ್ಲ ಹೋಗ್ಬೇಕು ರೀ. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ಅರಿಶಿನ ಪುಡಿ ಹಾಕೋದ್ರಿಂದ ಅದರೊಳಗಿರುವಂಥ ನೀರಿನಂಶ ಆಗಲಿ ಅದ್ರದ್ದು ಇದು ಎಲ್ಲ ಆಗಲಿ ಹೋಗುತ್ತೆ ರೀ. ನೋಡಿರಿ ನಾನೀಗ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ರೀ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ನಾನು ಹಾಕ್ಕೊಳಕತ್ತೇನೆ ರೀ. ಉಪ್ಪು ಅರಿಶಿನ ಪುಡಿ ಹಾಕೋದ್ರಿಂದ ಚಿಕನ್ ನಾವು ಒಗ್ಗರಣೆ ಕೊಡುವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ರೀ. ಸೊ ನೋಡಿರಿ ನಾನೀಗ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಏನು ಇಟ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದನ್ನು ಕೂಡ ಈ ಹಂತದಲ್ಲಿ ನಾನು ಹಾಕ್ಕೊಳಕತ್ತೇನೆ ರೀ. ನೋಡಿರಿ ಈ ಹಂತದೆಲ್ಲ ಹಾಕ್ಕೊಂಡಿದ್ದು ಆದಮೇಲೆ ಈ ಚಿಕನ್ನು ನೀರು ಬಿಡೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಅದಾದಮೇಲೆ ಇಲ್ಲಿ ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ನೀವು ಖಾರ ಪುಡಿನ ಹಾಕೋಬೋದು ರೀ. ನಾವು ಮೊದಲಿಗೆ ರುಬ್ಬುವಾಗ ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೇವೆ, ನೋಡಿಕೊಂಡು ನೀವು ಖಾರ ಪುಡಿ ಹಾಕೋಬೋದು ರೀ. ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೊಂದು ಸ್ವಲ್ಪ ಧನಿಯಾ ಪೌಡರ್ ಕೂಡ ಈಗಲೇ ಹಾಕ್ಕೊಳಕತ್ತೇನೆ ರೀ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ನೋಡಿರಿ ಈ ಥರ ಚೆನ್ನಾಗಿ ಖಾರ ಉಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು ರೀ. ಚೆನ್ನಾಗಿ ಹಿಡ್ಕೊಂಡಿದ್ದು ಆದಮೇಲೆ ಈ ಪದಾರ್ಥ ಎಲ್ಲ ಹಸಿ ವಾಸನೆ ಹೋಗೋ ತನಕ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ರುಬ್ಬಿ ಇಟ್ಕೊಂಡಿದ್ವಲ್ಲ ಒಂದು ಮಸಾಲೆನ ಅದನ್ನು ಈ ಹಂತದಲ್ಲಿ ನಾವು ಸೇರಿಸ್ಕೋಬೇಕು ರೀ. ನೋಡಿರಿ ಟೊಮೆಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ನಾವೇನೆಲ್ಲ ರುಬ್ಕೊಂಡಿದ್ವಲ್ರಿ ಈ ಹಂತದಲ್ಲಿ ಇದನ್ನು ಈ ಚಿಕನ್ ಮಸಾಲೆಗೆ ಸೇರ್ಕೋಬೇಕು ರೀ. ಸೇರಿಸ್ಕೊಂಡಿದ್ದು ಆದಮೇಲೆ ಇದಕ್ಕೆ ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಕುದಿಯೋದಕ್ಕೆ ನೀರು ಹಾಕೋಬೋದು ರೀ. ನೋಡಿರಿ ಈಗ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ರೀ. ಆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋ ತನಕ ನಾವು ಈ ಚಿಕನ್ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ನೋಡಿರಿ ನಾನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾನು ಇದಕ್ಕೆ ಸೇರಿಸ್ಕೊಳಕತ್ತೇನೆ ರೀ. ನಿಮಗೆ ಗ್ರೇವಿ ಎಷ್ಟು ಬೇಕು ನೋಡಿರಿ ಅಷ್ಟು ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು ರೀ. ನಾವು ಎಷ್ಟು ಬೇಕು ನೋಡಿರಿ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದು ಆದಮೇಲೆ ಇಲ್ಲಿ ನಾನು ಚಿಕನ್ ಮಸಾಲ ಪೌಡ್ರು ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ಸೊ ಆ್ಯಡ್ ಮಾಡ್ಕೊಂಡಿದ್ದು ಆದಮೇಲೆ ನಾವೀಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ರೀ. ಆ ಮಸಾಲೆ ಎಲ್ಲ ಈ ಚಿಕನ್ಗೆ ಹೊಂದ್ಕೊಳ್ಳೋ ಥರ. ಸೊ ನೋಡಿ ನಾನು ಇವಾಗ ನೀರು ಹಾಕ್ಕೊಳಕತ್ತೇನೆ ರೀ. ಎಷ್ಟು ಬೇಕು ನೋಡಿರಿ ಅಷ್ಟು ನೀರನ್ನ ಹಾಕ್ಕೊಂಡು ನೀವು ಚೆನ್ನಾಗಿ ಒಂದು ಸರಿ ಫ್ರೈ ಮಾಡ್ಕೋಬೇಕು ರೀ. ನೋಡಿರಿ ನಾನಿಲ್ಲೇ ಎಲ್ಲನೂ ಸರಿಯಾಗಿ ಹೊಂದ್ಕೊಳ್ಳೋ ಥರ ನಾನು ಫ್ರೈ ಮಾಡ್ಕೊಂಡಿದ್ದೇನೆ ರೀ. ಈ ಹಂತದಲ್ಲಿ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ನೀವು ಇದಕ್ಕೆ ಸೇರಿಸ್ಕೋಬೋದು ರೀ. ನೋಡಿರಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ರೀ. ಅದು ಆ ಗ್ರೇವಿ ಅನ್ನೋದು ಚೆನ್ನಾಗಿ ನಮಗೆ ಕುದೀತಾ ಇದ್ದರೆ ಅದು ಚೆನ್ನಾಗಿ ಬರುತ್ತೆ ರೀ. ಸೊ ನೋಡಿ ಈ ಥರ ಸೈಡಲ್ಲಿ ಎಣ್ಣೆ ಬಿಡಬೇಕು ರೀ. ಅದು ಆ ಎಣ್ಣೆ ಬಿಟ್ಟರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಅರ್ಥ. ನಿಮಗೆ ಗ್ರೇವಿ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು, ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು ರೀ. ಸೊ ನಾನಿಲ್ಲಿ ರೈಸ್ ಜೊತೆ ತಿನ್ನೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ನಾನು ಗ್ರೇವಿನ ಮಾಡ್ಕೊಂಡಿದ್ದೀನಿ ರೀ. ನಿಮಗೆ ಯಾವ ಹಂತದಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ರೀ. ಇದನ್ನು ರೊಟ್ಟಿ ಚಪಾತಿ ಯಾವುದಕ್ಕಾದರೂ ನೀವು ಯೂಸ್ ಮಾಡ್ಕೋಬೋದು ರೀ. ನಾನಿಲ್ಲೇ ರೈಸ್ ಕೂಡ ಯೂಸ್ ಮಾಡ್ಕೊಂಡಿದ್ದೇನೆ ರೀ. ನೋಡಿರಿ ನಮ್ಮ ಗ್ರೇವಿ ಕೂಡ ರೆಡಿ ಆಯಿತು. ನೀವು ರೊಟ್ಟಿ ಚಪಾತಿ ಅನ್ನಕ್ಕೆ ಯಾವುದಕ್ಕಾದರೂ ಸರ್ವ್ ಮಾಡಿಕೊಂಡು ತಿನ್ಬೋದು ರೀ. ನೋಡಿರಿ ನಾನಿಲ್ಲೇ ಒಂದು ಬೌಲಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ರೀ. ಈ ಹಂತದಲ್ಲಿ ಈ ಥರ ಇರಬೇಕು ರೀ ನಮ್ಮ ಗ್ರೇವಿ. ಇದು ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ಸಿಗೋಣ ರೀ ಮತ್ತೊಂದು ವಿಡಿಯೋದಾಗ. ಥ್ಯಾಂಕ್ ಯು ಆಲ್.